ಇವಿ ರೆಡಿ 2026 ಎಕ್ಸ್ಪೋ ಕೇವಲ ಕೊಂಡ್ಕೊಳ್ಳೋರ್ಗೆ ಅಥವಾ ಇಲ್ಲಿರುವಂತಹ ಎಲೆಕ್ಟ್ರಿಕ್ ವೆಹಿಕಲ್ ಗಳ ಬಗ್ಗೆ ಇರುವಂತಹ ಡೌಟ್ಸ್ ಅನ್ನ ಕ್ಲಿಯರ್ ಮಾಡೋದಕ್ಕಷ್ಟೇ ಸೀಮಿತವಾಗಿಲ್ಲ. ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗಷ್ಟೇ ಅದು ಸೀಮಿತವಾಗಿಲ್ಲ. ಅದರ ಬದಲಿಗೆ ಯೂಸ್ ಮಾಡಿ ಜೊತೆಗೆ ಯಾವ ರೀತಿಯಾಗಿ ನಾವು ಪರಿಸರವನ್ನು ಉಳಿಸಬಹುದು ಅನ್ನುವಂತಹ ಕಾಳಜಿಯನ್ನು ಕೂಡ ಇಟ್ಕೊಂಡು ನಮ್ಮ ಎಕ್ಸ್ಪೋಗೆ ಭೇಟಿ ಕೊಟ್ಟಿದ್ದಾರೆ ವಿವೇಕಾನಂದ ಅವರು, ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಿಂದ. ಸರ್ ನಮಸ್ಕಾರ. ಮೊದಲನೇದಾಗಿ ನಿಮ್ಮ ಒಂದು ಕಾರ್ಯ ಇದೆಯಲ್ಲ ಅದು ಶ್ಲಾಘನೀಯ. ಯಾಕೆಂದ್ರೆ ನಾವು ಹೇಳ್ತೀವಿ ಇವಿಯನ್ನ ಯೂಸ್ ಮಾಡಿದ್ರೆ ನಾವು ನಮ್ಮ ಭೂಮಿಗೆ ವಾಪಸ್ ಏನೋ ಒಂದು ಕೊಡುಗೆಯನ್ನ ಕೊಟ್ಟಂತೆ, ಯಾವುದೇ ರೀತಿಯಾದಂತಹ ಒಂದು ಪೊಲ್ಯೂಷನ್ ಮಾಡದೆ ಒಂದು ಹಸಿರು ಕ್ರಾಂತಿ ಅಂತ ಏನ್ ನಾವು ಈಗ ಒಂದು ಮಾಡರ್ನ್ ಯುಗದಲ್ಲಿ ಕರಿತಾ ಇದೀವಿ. ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ಪರಿಸರಕ್ಕೂ ಒಂದು ಕೊಡುಗೆಯನ್ನ ಕೊಟ್ಟಂತೆ ಆಗುತ್ತೆ. ಬಟ್ ನೀವು ಇವಿ ಗಾಡಿಯನ್ನ ಬಳಸೋದ್ರ ಜೊತೆಗೆ ನಿಮ್ಮ ಓನ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಿ ಅದರಿಂದ ಚಾರ್ಜ್ ಮಾಡಿ ನೀವು ಕಂಪ್ಲೀಟ್ ಗ್ರೀನ್ ರೆವಲ್ಯೂಷನ್ ಅನ್ನ ನಿಮ್ಮ ಸ್ವಂತ ಜಮೀನಲ್ಲಿ ನೀವು ಮಾಡ್ಕೊಂಡಿದ್ದೀರಿ. ಸೊ ಅದ್ರ ಬಗ್ಗೆ ನಾನು ನಿಜವಾಗ್ಲೂ ವೀಕ್ಷಕರಿಗೆ ತಿಳಿಸ್ಬೇಕು. ಯಾಕೆ ಅಂತಂದ್ರೆ ಎಷ್ಟೋ ಜನಕ್ಕೆ ಒಂದು ಡೌಟ್ ಇರುತ್ತೆ ಚಾರ್ಜಿಂಗ್ ಬಗ್ಗೆ ಅಂಡ್ ಅದರ ಜೊತೆಗೆ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತೆಲ್ಲ. ಸೊ ಇವರು ಒಂದು ಇವಿ ಗಾಡಿಯನ್ನ ಈಗಾಗಲೇ ಓಡಿಸಿ ತಮ್ಮ ಜಮೀನಲ್ಲೇ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸಿ ಅದರಿಂದ ಉತ್ಪಾದನೆ ಆಗುವಂತಹ ಎಲೆಕ್ಟ್ರಿಸಿಟಿಯಿಂದ ಅವರು ಚಾರ್ಜ್ ಮಾಡಿ ಗಾಡಿಯನ್ನು ಅವ್ರು ಓಡಿಸ್ತಾ ಇರುವಂತದ್ದು. ಸೊ ಹೇಳಿ ಸರ್, ನಮ್ಮ ವೀಕ್ಷಕರಿಗೆ ಇವತ್ತಿಗೂ ಕೂಡ ಒಂದು ಡೌಟ್ ಇರುತ್ತೆ ಯಾವ ರೀತಿಯಾಗಿ ಇವಿ ವೆಹಿಕಲ್ಸ್ ಪರ್ಫಾರ್ಮ್ ಮಾಡುತ್ತೆ ಅಂತ. ಸೊ ನೀವು ಖುದ್ದಾಗಿ ಓಡಿಸಿರೋದ್ರಿಂದ ನೀವು ಹೇಳಿ ಯಾವ ಗಾಡಿ ನಿಮ್ಮ ಹತ್ರ ಇದೆ ಅಂಡ್ ನೀವು ಎಲೆಕ್ಟ್ರಿಸಿಟಿ ಯಾವ ರೀತಿಯಾಗಿ ಒಂದು ಅರೇಂಜ್ಮೆಂಟ್ಸ್ ಗಳನ್ನ ಮಾಡ್ಕೊಂಡಿದ್ದೀರಾ? ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಮೊದಲನೇದಾಗಿ ನಾನೀಗ ಯಾವ ರೀತಿ ಮಾಡಿದ್ದೀನಿ, ಏನ್ ಮಾಡಿದ್ದೀನಿ ಅಂದ್ರೆ, ನಮ್ದು ಮುಂಚೆ ಮಾಮೂಲಿ ಡೀಸೆಲ್ ವೆಹಿಕಲ್ ಇತ್ತು. ಡೀಸೆಲ್ ವೆಹಿಕಲ್ ಅಲ್ಲಿ ನಮ್ದು ಬೇಸಾಯ ಜೊತೆಗೆ ನಾವು ಮೌಲ್ಯವರ್ಧಿತ ಉತ್ಪನ್ನಗಳು ಮಾಡ್ಬಿಟ್ಟು ಮಾರಾಟ ಮಾಡ್ತೀವಿ. ಹಂಗಾಗಿ ನಮ್ಮದು ಅಡ್ಡಾಟ ಜಾಸ್ತಿ ಇರುತ್ತೆ. ಅದ್ರಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ, ಮುಂಚೆ ನಾನು ಡೀಸೆಲ್ ಗಾಡಿಯಲ್ಲಿ ಪ್ರತಿ ತಿಂಗಳು 8 ರಿಂದ 9 ಸಾವಿರ ಕಿಲೋಮೀಟರ್ ಓಡಾಟ ಜಾಸ್ತಿ ಇರೋದ್ರಿಂದ ಪ್ರತಿ ತಿಂಗಳು ನನಗೆ 70-80 ಸಾವಿರ ಗಟ್ಟಲೆ ಖರ್ಚು ಬರ್ತಾ ಇತ್ತು ಡೀಸೆಲ್ ವೆಹಿಕಲ್ಗೆ. ಇದನ್ನ ನಾನು ಯಾವ ರೀತಿ ನಾವು ಸೇವ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬಿಟ್ಟು ಎಲೆಕ್ಟ್ರಿಕ್ ನೆಕ್ಸಾನ್ ತಗೊಂಡ್ವಿ 2023 ಅಕ್ಟೋಬರಲ್ಲಿ. 23 ಅಕ್ಟೋಬರ್ ನೆಕ್ಸಾನ್ ತಗೊಂಡ್ಬಿಟ್ಟು ಅವಾಗ ಇನ್ನೊಂದು ಯೋಚನೆ ಬಂತು, ನಾವು ನೆಕ್ಸಾನ್ ಕಾರ್ ತಗೊಂಡ್ವಿ, ಎಲೆಕ್ಟ್ರಿಸಿಟಿ ಎಲ್ಲಿ ಬರುತ್ತೆ, ಎಲ್ಲೋ ಕಲ್ಲಿದ್ದಲ್ಲಿ ಇದು ಮಾಡ್ಬಿಟ್ಟು ಅದು ಪೊಲ್ಯೂಷನ್ ಆಗೋದು ಬೇಡ ಅಂತ ಯೋಚನೆ ಮಾಡ್ಬಿಟ್ಟು ನಮ್ದೊಂದು ಫುಡ್ ಇಂಡಸ್ಟ್ರಿ ಇತ್ತು, ಅದಕ್ಕೂ ಇದಕ್ಕೆ ಎರಡಕ್ಕಾಗುತ್ತೆ ಅಂತಂದೇಳಿ ಸೆಲ್ಕೋ ಫೌಂಡೇಶನ್, ಸೆಲ್ಕೋ ಸಂಸ್ಥೆ ಕಡೆಯಿಂದ ನಾವು ಸೋಲಾರ್ ಹಾಕ್ಸಿದ್ವಿ ನಮ್ಮ ಮನೆಗೆ. ಸೋಲಾರ್ ಹಾಕ್ಸ್ಬಿಟ್ಟು ನಾವು ಸೋಲಾರ್ ಅಲ್ಲೇ ನನ್ನ ಗಾಡಿ ಚಾರ್ಜ್ ಆಗುತ್ತೆ. ಆಲ್ಮೋಸ್ಟ್ 80% ನನ್ನ ಗಾಡಿ ಸೋಲಾರ್ ಇಂದ ರನ್ ಆಗಿರೋದು. ಆಮೇಲೆ ನಾನು ಸೋಲಾರ್ ರನ್ ಆಗಿದೆ, ನನ್ನ ಗಾಡಿ ಈಗ 1,60,000 ಕಿಲೋಮೀಟರ್ ಓಡಿದೆ. ಇವತ್ತಿನವರೆಗೂ ಯಾವುದೇ ಖರ್ಚುಗಳು ಗಾಡಿಯಿಂದ ಬಂದಿಲ್ಲ. ಈಗ ನಾವು ಡೀಸೆಲ್ ಪೆಟ್ರೋಲ್ ಗಾಡಿಗಳಾದ್ರೆ ಒಂದು 20,000-30,000 ಕಿಲೋಮೀಟರ್ಗೆ ಬ್ರೇಕ್ ಪ್ಯಾಡ್ ಹೋಯ್ತು, ಇನ್ನೊಂದು ಸಣ್ಣ ಪುಟ್ಟ ಕಾಂಪೋನೆಂಟ್ ಹೋಯ್ತು ಅನ್ಸುತ್ತೆ. ಇದರಲ್ಲಿ ಇವತ್ತು 1,60,000 ಕಿಲೋಮೀಟರ್ ಓಡಿದ್ರು ಕಂಪನಿಯಿಂದ ಬಂದದ್ದು ಬ್ರೇಕ್ ಪ್ಯಾಡ್ ಆಗಿರ್ಬೋದು, ಕಂಪನಿಯಿಂದ ಬಂದಿರತಕ್ಕಂಥ ಟೈರ್ ಆಗಿರ್ಬೋದು, ಯಾವುದಿಲ್ಲ. ಯಾವುದೋ ಒಂದು ಆರ್ಟಿಕಲ್ ನೋಡಿದೆ ನಾನು, ಯಾವುದೋ ಒಂದು ಪೇಪರ್ ಅಲ್ಲಿ, ಅದು ಯಾವ ರೀತಿ ಬರ್ದ್ರೆ ಗೊತ್ತಿಲ್ಲ, ಈ ಎಲೆಕ್ಟ್ರಿಕಲ್ ವೆಹಿಕಲ್ ಅಲ್ಲಿ ಟೈರ್ಗಳು ಜಾಸ್ತಿ ಸವೆತಾಗುತ್ತೆ, ಅದರಿಂದ ಮಾಮೂಲಿ ವೆಹಿಕಲ್ಗಿಂತ 200% ಎಕ್ಸ್ಟ್ರಾ ಪೊಲ್ಯೂಷನ್ ಆಗುತ್ತೆ ಅಂತ ಬಂತು. 100% ಸುಳ್ಳೋದು. ಏನಕ್ಕಂದ್ರೆ ಮಾಮೂಲಿ ಗಾಡಿ ಟೈರ್ ಹೇಗೆ ಇದ್ರದ್ದು ಅಷ್ಟೇ ಹೊಡುತ್ತೆ, ವೇಟ್ ಜಾಸ್ತಿ ಇರುತ್ತೆ, ಓಕೆ. ಆದ್ರೆ ನನ್ನ ಗಾಡಿ ನಾನು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇರೋದು 1,60,000 ಓಡಿದ್ರು ಕಂಪನಿ ಟೈರ್ ಇನ್ನೂ ರನ್ನಿಂಗ್ ಇದೆ. ಬೇರೆ ಗಾಡಿಗಳಲ್ಲಿ 50-60,000 ಕಿಲೋಮೀಟರ್ 4 ಟೈರ್ ಹೋಗುತ್ತೆ, ನನ್ನ ಟೈರ್ ಹೋಗಿಲ್ಲ. ಅಂದ್ರೆ ನಾವು ಯಾವ ರೀತಿ ಓಡಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಅದು. ನಾವು ಸ್ಪೀಡ್ ಕಮ್ಮಿ ಸ್ಪೀಡ್ ಅಲ್ಲಿ ನಿಧಾನ ಕೊಡ್ಸಿದ್ರೆ ಫ್ರಿಕ್ಷನ್ ಜಾಸ್ತಿ ಆಗೋದೆಲ್ಲ ಜಾಸ್ತಿ ಬಳಕೆ ಬರುತ್ತೆ. ಮತ್ತೆ ಮೇಂಟೆನೆನ್ಸ್ ಕಾಸ್ಟ್ ಅಂತ ಬಂದ್ರೆ ಯಾವುದೇ ಮೇಂಟೆನೆನ್ಸ್ ಕಾಸ್ಟ್ಗಳು ಇಲ್ಲ ಇದಕ್ಕೆ. ಏನೊಂದು ಸರ್ವಿಸ್ ಬಿಟ್ರೆ 1,000-2,000 ರೂಪಾಯಿ ಒಳಗಡೆ ಗಾಡಿ ಸರ್ವಿಸ್ ಆಗಿ ಮನೆಗೆ ಬರುತ್ತೆ. ಮತ್ತೆ ಕೆಲವರಿಗೆ ಒಂದು ದೊಡ್ಡ ಭಯ ಏನಂದ್ರೆ, ಇವಿಲಿ ಚಾರ್ಜಿಂಗ್ ಹೆಂಗೆ, ನಾವು ಚಾರ್ಜ್ ಇಟ್ಟು 1 ಗಂಟೆ ವೇಟ್ ಮಾಡ್ಬೇಕಾ ಅಂತ ಯೋಚನೆ ಮಾಡ್ತಾರೆ. ಈಗ ಬರ್ತಕ್ಕಂಥ ಯಾವುದೇ ವೆಹಿಕಲ್ಗಳು ತಗೊಳ್ಳಿ, ನನ್ನ ಗಾಡಿ ಆಗಿರ್ಲಿ 250-300 ಕಿಲೋಮೀಟರ್ ಗಾಡಿ ಓಡುತ್ತೆ. 250 ಕಿಲೋಮೀಟರ್ ಹೋಗೋದು ಪ್ರಯಾಣದಲ್ಲಿ 3-4 ತಾಸು ಸಮಯ ಕಳೆದಿರ್ತೀವಿ. ಹೊಟ್ಟೆ ಹಸಿಯುತ್ತೆ, ಒಂದು ಊಟ ಮಾಡ್ಬೇಕು ಅಥವಾ ಒಂದು ಶೌಚಾಲಯಕ್ಕೆ ಹೋಗಿ ಏನೋ ಒಂದು ಬಂದು ಬರುತ್ತೆ. ಈಗ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂದ್ರೆ, ಎಲ್ಲಾ ಕಡೆ ಹೋಟೆಲ್ಗಳ ಹತ್ರ ಮಾಡಿರ್ತಾರೆ. ನಾವೇ ಊಟ ಮಾಡ್ಕೊಂಡು ಬರೋದ್ರೊಳಗಡೆ ಗಾಡಿನೂ ತನ್ನ ಹೊಟ್ಟೆ ತುಂಬ ಅದು ಊಟ ಮಾಡುತ್ತೆ. ಇಬ್ರು ಊಟ ಮಾಡಿದ್ರೆ ಮತ್ತೆ ಗಾಡಿ ನಮ್ಮ ಪ್ರಯಾಣ ಸಾಗ್ತಾ ಇರುತ್ತೆ. ನಾವು ಅದಕ್ಕೋಸ್ಕರ ಭಯ ಪಡೋ ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ನನ್ನದು ಚಿತ್ರದುರ್ಗದ ಆ ಕಡೆ 50 ಕಿಲೋಮೀಟರ್ ಹುಲಿಕೆರೆ ಅಂತೇಳಿ, ಅಲ್ಲಿಂದ ನಾನು ಅಪ್ ಟು ಕನ್ಯಾಕುಮಾರಿವರೆಗೂ ಹೋಗಿ ಬಂದಿದ್ದೀನಿ ಆ ಗಾಡಿಲಿ. ಆ ಕಡೆ ನಾವು ಶ್ರೀಶೈಲ, ಅದು ಫುಲ್ ಫಾರೆಸ್ಟ್, ಅಲ್ಲಿ ಹೋಗಿ ಬಂದಿದ್ದೀನಿ. ಇಂಥ ಕಡೆ ಹೋಗಿಲ್ಲ ನಂಗಿಲ್ಲ, ಎಲ್ಲಾ ಕಡೆನೂ ನಾನು ಜರ್ನಿ ಮಾಡಿದ್ದೀನಿ, ಇಲ್ಲೂ ಏನೂ ಸಮಸ್ಯೆ ಇಲ್ಲ. ಒಂದು ಏನಂದ್ರೆ, ನಾವು ಸ್ವಲ್ಪ ಪ್ರಿಕಾಷನರಿ, ಮನೆಯಿಂದ ಹೊಡೆದ್ಕೊಂಡ್ ಯಾವ ಜಾಗಕ್ಕೆ ಹೋಗ್ತೀವಿ ಅಲ್ಲೊಂದು ಚಾರ್ಜಿಂಗ್ ಪಾಯಿಂಟ್ ಇದೆಯಾ ಇಲ್ಲ ಅಂತ ಸ್ವಲ್ಪ ಮೊಬೈಲ್ ಎಲ್ಲ ಗೂಗಲ್ ಮ್ಯಾಪ್ ಅಲ್ಲಿ ಎಲ್ಲ ಸಿಗುತ್ತೆ ನಮಗೆ. ಅದರದ್ದು ಬೇಕಾದಷ್ಟು ಆ್ಯಪ್ಗಳಿದೆ, ಅದ್ರಲ್ಲಿ ನಾವು ಕ್ರಾಸ್ ಚೆಕ್ ಮಾಡ್ಕೊಂಡು ಹೋಗ್ಬಿಟ್ರೆ ಯಾವುದೇ ಸೇಫ್ಟಿ ಇರುತ್ತೆ. ನಾವು ಎಲ್ಲಿ ಬೇಕಾದ್ರೆ ಧಾರಾಳವಾಗಿ ಹೋಗಿ ಬರ್ಬೋದು, ಯಾವುದೇ ಭಯ ಪಡ್ದಂಗೆ ಧಾರಾಳವಾಗಿ ಎಲ್ಲರೂ ಇವಿಗೆ ಬರ್ಬೋದು, ಎಲ್ಲರೂ ಬಳಸ್ಬೋದು, ಏನು ತೊಂದರೆ ಇಲ್ಲ. ನಿಜವಾಗ್ಲೂ ಸರ್, ಇವಿ ಅನ್ನುವಂತಹ ಕಾನ್ಸೆಪ್ಟ್ ಒಂದು ಫ್ಯೂಚರ್ ಅಲ್ಲಿ ಇರುವಂತಹ ಕಾನ್ಸೆಪ್ಟ್ ಅದು. ಸೊ ಆ ಕಾನ್ಸೆಪ್ಟ್ಗೆ ರೈತರಾಗಿ ಜಮೀನಲ್ಲಿ ಕೃಷಿ ಮಾಡ್ತಾ ಇಷ್ಟೆಲ್ಲ ತಿಳ್ಕೊಂಡು ಇಷ್ಟೆಲ್ಲ ಮುಂಜಾಗ್ರತೆಯನ್ನ ನೀವು ವಹಿಸಿದ್ದೀರಿ ಅಂತಂದ್ರೆ, ಒಂದು ಜಾಗಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಅದ್ರಿಗೆ ಗ್ರೇಟ್. ಅಂಡ್ ಅಫ್ಕೋರ್ಸ್ ನೀವು ಹೇಳ್ತಾ ಇದ್ರಿ
ಚಾರ್ಜಿಂಗ್ ಸ್ಟೇಷನ್ಗಳು ಇರ್ತಾವ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು ಅಂತ ಬಹುಶಃ ಇನ್ನೊಂದು 2-3 ವರ್ಷಗಳಲ್ಲಿ ರೆಗ್ಯುಲರ್ ಪೆಟ್ರೋಲ್ ಬಂಕ್ಗಳು ಯಾವ ರೀತಿ ಆಗಿದ್ದಾವೋ ಸೊ ಆ ರೀತಿಯಾಗಿ ಚಾರ್ಜಿಂಗ್ ಪಾಯಿಂಟ್ಗಳು ಚಾರ್ಜಿಂಗ್ ಸ್ಟೇಷನ್ಗಳು ಕೂಡ ಬರಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆಗ್ತಾ ಇದೆ, ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಬಟ್ ನಿಜವಾಗ್ಲೂ ನಿಮ್ಮ ದೂರದೃಷ್ಟಿ ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡೋದಕ್ಕೆ. ಸೊ EV ವೆಹಿಕಲ್ಸ್ ಅನ್ನ ಯೂಸ್ ಮಾಡೋದಕ್ಕೆ ಆ ಸಣ್ಣ ಅಂಜಿಕೆ ಏನಿದೆಯಲ್ಲ, ಆ ಅಂಜಿಕೆ ಬಹುಶಃ ಈ ರೀತಿಯಾದಂತಹ ಕಥೆಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ, ಆ ಟೆಸ್ಟಿಮೋನಿಯಲ್ ಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ಸ್ವಲ್ಪ ಅಂಜಿಕೆಗಳು ಕೂಡ ದೂರ ಆಗ್ತಾ ಹೋಗುತ್ತೆ. ಸೊ ನೀವು ನಿಮ್ಮ ಮೈಂಡ್ ಅಲ್ಲಿರುವಂತಹ ಡೌಟ್ಸ್ ಅನ್ನ ಅಥವಾ ಆ ರೀತಿಯಾದಂತಹ ಗೊಂದಲಗಳನ್ನ ಬಗೆಹರಿಸಿಕೊಳ್ಬೇಕು ಅಂತಂದ್ರೆ ನಮ್ಮ EV Ready ಎಕ್ಸ್ಪೋಗೆ ಬರಬೇಕು. ಇವತ್ತು ಕೊನೆ ದಿನ ಬೆಂಗಳೂರಿನ ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ ನಡೀತಾ ಇದೆ. ಸೊ ನೀವು ಕೂಡ ಬನ್ನಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆಗೆ ರಾಹುಲ್ ದಯಾ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.